ಹಾಯ್ ಹಲೋ ನಮಸ್ಕಾರ. ಹೋದ ವಿಡಿಯೋದಲ್ಲಿ ಅಂದರೆ ಒಂದು ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ತೋರಿಸಿದ್ದೀನಿ. ಅದೇ ರೀತಿ ಸ್ಲೀವ್ನ ಕಟ್ ಮಾಡಿಲ್ಲ. ಅದನ್ನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ನ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಲೀವ್ನ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಹಾಗೆ ಆವಾಗಲೇ ಅಂದರೆ ನಾವು ಒಂದು ಬ್ಲೌಸ್ನ ಅಳತೆ ತೊಗೊಂಡು ಕಟ್ ಮಾಡಿ ನಮ್ಮ ಬಟ್ಟೆ ಮಿಕ್ಕಿದೆ ಅಂತಂದ್ಬಿಟ್ಟು ನಾನು ವೇಸ್ಟಾಗಿ ಕಟ್ ಮಾಡಿದೆ ತಾನೆ, ಆ ಬಟ್ಟೆಯಿಂದ ಇವಾಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಇನ್ನು 80 ಸೆಂಟಿಮೀಟರ್ ತೊಗೊಂಡ್ರೆ ಅದರಲ್ಲಿ ಸ್ಲೀವು ಸರಿ ಹೋಗುತ್ತೆ. ಹಾಗೆ ಬಾಡಿ ಮೆಜರ್ಮೆಂಟು ಸಹಿತ ನಾವು ಕಟ್ ಮಾಡ್ಕೊಬೋದು. ಹಾಗೆ ಇವಾಗ ನೋಡ್ತಾ ಇರ್ಬೋದು ಉಳಿದಿರೋ ಬಟ್ಟೆನ ನಾನು ಇವಾಗ ಫೋಲ್ಡಿಂಗ್ನ ಮಾಡ್ಕೊತಿದ್ದೀನಿ. 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. 1 1 2 3 4 ಈ ಥರ 4 ಲೇಯರ್ ಬಂದಿರುತ್ತೆ. ಆ ಥರ ರೇಂಜ್ಗೆ ಮಡ್ಚ್ಕೊಂಡ್ಬಿಟ್ಟು ಇನ್ನು ನಾವು ಅಂದರೆ ಒಂದು ಸ್ಲೀವ್ನ ಇಟ್ಬಿಟ್ಟು ಸಹಿತ ಅಳತೆನ ತೊಗೊಬೋದು. ಇಲ್ಲಾಂದರೆ ಸ್ಲೀವ್ನ ಹಾಗೆ ಅಳತೆ ತೊಗೊಂಡ್ಬಿಟ್ಟಾದ್ರೂ ಸಹಿತ ಸ್ಲೀವ್ನ ಅಳತೆನ ತೊಗೊಳ್ಳೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಆಯಿತಾ, ಎರಡು ರೀತಿಲೂ ಸಹಿತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನಾವು ಫಸ್ಟು ಅಂದರೆ ಮೇಲೆ ಶೋಲ್ಡರ್ನಲ್ಲಿ ಹೇಗೆ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಅಂದರೆ ಸ್ಲೀವ್ ಎಷ್ಟು ಲೆಂತ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತು ನಿಮ್ಮ ಸ್ಲೀವ್ ಬಂದುಬಿಟ್ಟು 10 ಇದೆ ಅಂದರೆ ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಆಯಿತಾ, ನೋಡಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಸ್ಲೀವ್ನ ಅಳತೆ ಮಾಡ್ಕೊಳ್ಳಿ. ಅಳತೆಯಲ್ಲಿ 10 ಇಂಚಸ್ ಬಂದಿದೆ ಅಂದರೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು 11 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಅಥವಾ ನಿಮಗೇನಾದರೂ ಅಂದರೆ 11 ಅಂದರೆ 11 ಇಂಚಿಗೆ ಏನಾದರೂ ಇದ್ದರೆ ನೀವು 12 ಇಂಚನ್ನ ತೊಗೊಬೇಕಾಗುತ್ತೆ. ನನಗೆ ಇವಾಗ 10 ಇಂಚ್ ಇರೋದ್ರಿಂದ 11 ಇಂಚನ್ನು ನಾನು ತೊಗೊಂಡಿದ್ದೀನಿ. 11 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 1 ಇಂಚ್ ಏನಿದ್ರು ಮಾರ್ಜಿನಿಗೆ ಹೋಗುತ್ತೆ, ಅಂದರೆ ಕಟ್ಟಿಂಗ್ ಸ್ಟಿಚಿಂಗಿಗೆ ಒಂದು ಇಂಚು ಹೋಗುತ್ತೆ. ಮೇಲೊಂದು ಅರ್ಧ ಇಂಚು ಅಂದರೆ ಕೆಳಗಡೆ ಅರ್ಧ ಇಂಚು ಅಂದರೆ ಸ್ಟಿಚಿಂಗಿಗೆ ಹೋಗುತ್ತೆ. ನಾನು ಇವಾಗ ಕೆಳಗಡೆ ಭಾಗ ಸ್ಟಿಚಿಂಗ್ ಆಗಿರುತ್ತಲ್ಲ, ಕೆಳಗಡೆ ಅಂದರೆ ಅಲ್ಲಿ ಬಂದುಬಿಟ್ಟು ಎಷ್ಟು ಇಂಚಿದೆ ಅಂತ ತೊಗೊತಿದ್ದೀನಿ. ಅಲ್ಲಿ 8 ಇದ್ದರೆ ಅಥವಾ 7 ಬಂದರೆ ಅದಕ್ಕೊಂದು ಇಂಚು ಸಹಿತ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಶೋಲ್ಡರ್ ಅಂದರೆ ಸ್ಲೀವ್ ಸುತ್ತಳತೆ ಎಷ್ಟಿದೆ ಅಂತ ಒಂದು ಸಲ ನೋಡ್ಕೊಂಬಿಡಿ. ನಾನು ನೋಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಕೆಲವರಿಗೆ 8 ಇರುತ್ತೆ, ಕೆಲವರಿಗೆ 9 ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಎಷ್ಟು ಇಂಚಿಗೆ ಅಂದರೆ ನೀವು ಆವಾಗಲೇ ಕೆಳಗಡೆ ಭಾಗನ ಅಳತೆ ಮಾಡ್ಕೊಂಡ್ರಲ್ಲ, ಅಲ್ಲಿಂದ ಅಲ್ಲಿಗೆ ಸರಿ ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ಅಲ್ಲಿಗೆ ಒಂದು ಸಲ ಮಾರ್ಕ್ನ ಮಾಡ್ಕೊಂಬಿಟ್ಟು ಅಂದರೆ ಸ್ಲೀವ್ ಕೆಳಗಡೆನೂ ಸಹಿತ ಅಳತೆನ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಾ ನೀವು. ಆವಾಗಲೇ ನಾನು ಅಳತೆ ಮಾಡ್ಕೊಂಡಿದ್ನಲ್ಲ, ಕೆಳಗಡೆ ಎಷ್ಟು ಬರುತ್ತೆ ಅಂದರೆ ಮೇಲ್ಗಡೆ 10 ಬಂದಿದೆ ಅಂದರೆ 1 ಇಂಚು ಆ್ಯಡ್ ಮಾಡಿಕೊಂಡು 11ನ ಮಾಡ್ಕೊಂಡಿರ್ತೀವಿ. ಕೆಳಗಡೆ ಏನಾದರೂ 8 ಬಂದಿದೆ ಅಥವಾ 7 ಬಂದಿದೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಬಿಟ್ಟು 8 ಅಥವಾ 9ನ ಮಾಡ್ಕೊಂಡು ತೋರಿಸ್ಬೋದು. ಹಾಗೆ ಇವಾಗ ನೋಡಿ ಬ್ಲೌಸ್ನೇ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಂದರೆ ಸ್ಲೀವ್ನ ಹಾಗೆ ನಂತರ ಪೀಸ್ ಮೇಲೆ ಸ್ಲೀವ್ನ ಇಟ್ಕೊಂಡು ಮಾರ್ಕ್ ಮಾಡೋದು ಸಹಿತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅಂದರೆ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೆ ನಾನು ಹೇಳಿದ್ನಲ್ಲ ಕಟ್ಟಿಂಗಿಗೆ ಅಂತ ಬಿಟ್ಕೊಳ್ಳಿ. ಆ ಸ್ಲೀವ್ನ ಕ್ಲೀನಾಗಿ ಅಂದರೆ ಅದನ್ನು ತಿರುಗಿಸ್ಬಿಟ್ಟು ಕ್ಲೀನಾಗಿ ಹೇಗೆ ಸ್ಟಿಚ್ ಮಾಡಿರ್ತಾರೆ ಅದನ್ನು ಕ್ಲೀನಾಗಿ ಇಟ್ಟುಬಿಟ್ಟು ಅಳತೆನ ತೊಗೊಳ್ಳಿ. ಕೆಳಗಡೆ ಸ್ಟಿಚಿಂಗ್ ಎಲ್ಲಾಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚುನ ಎಕ್ಸ್ಟ್ರಾ ಬಿಟ್ಬಿಟ್ಟು ಕರೆಕ್ಟಾಗಿ ಆ ಸ್ಟಿಚಿಂಗ್ ಎಲ್ಲೆಲ್ಲಿ ಬಂದಿದೆ ಅಲ್ಲಲ್ಲಿಗೆ ಒಂದೊಂದು ಮಾರ್ಕ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿ, ಕೆಳಗಡೆ ಮೇಲ್ಗಡೆ ಅರ್ಧ ಬಿಡಿ. ಹಾಗೆ ಸ್ಟಿಚಿಂಗ್ ಸ್ಲೀವ್ ಎಷ್ಟಿದೆ ಅಷ್ಟಕ್ಕೆ ಸಹಿತ ಒಂದು ಮಾರ್ಕ್ನ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು. ಕೆಳಗಡೆ ಮತ್ತು ಸ್ಲೀವ್ನ ನೀವು ಅಳತೆನ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಆ ಸ್ಲೀವ್ ಅಳತೆಗೆ ಸಹಿತ ತೊಗೊಂಡಿದ್ದೀನಿ. ಹಾಗೆ ನಾನು ಮುಂಚೆ ಅಳತೆ ಮಾಡಿಬಿಟ್ಟು ಸಹಿತ ತೋರಿಸ್ದೆ, ಅಥವಾ ಸ್ಲೀವ್ ಇಟ್ಬಿಟ್ಟು ನಾನು ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು ಈ ಅಳತೆಗೆ ಬಂದಿದೆ. ಇದೇ ರೀತಿ ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋದ್ರಲ್ಲಿ, ಹಾಗೆ ಸ್ಲೀವ್ನ ಫಸ್ಟ್ ಅಂದರೆ ನಾವು ಮಾಮೂಲಿ ಸಾದಾ ಸ್ಲೀವ್ನ ಒಂದು ಕಟ್ ಮಾಡ್ಕೊಳ್ಳೋದು ಕಲಿತ್ರೆ ಅದರಲ್ಲೇ ಡಿಸೈನ್ ಮಾಡೋದು, ಒಂದು ಬಫ್ನ ಕಟ್ ಮಾಡೋದು ಹೇಗೆ ಪ್ರತಿಯೊಂದನ್ನು ಸಹಿತ ಇದೇ ಡಿಸೈನಲ್ಲೇ ನಾವು ಕಲಿಬೋದು. ಫಸ್ಟ್ ಕಲಿಬೇಕಾಗಿದ್ದೆ ನಾವು ಒಂದು ಸಾದಾ ಸ್ಲೀವ್ನ ಹೇಗೆ ಕಟ್ ಮಾಡೋದು ಅಂತ. ಆಯಿತಾ, ಫಸ್ಟ್ ನೀವು ಸಾದಾ ಸ್ಲೀವ್ನ ಕಟ್ ಮಾಡೋದು ಕಲಿತ್ರೆ ಅಂದರೆ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ಬಫ್ ಆಗಲಿ ಅಥವಾ ಏನೇ ಒಂದು ಡಿಸೈನ್ ಮಾಡೋದಿದ್ರೂ ಸಹಿತ ಮಾಡ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು ನಾನು ಬ್ಲೌಸ್ ಅಂದರೆ ಕೆಳಗಡೆ ಭಾಗ ಎಷ್ಟು ಇಂಚ್ ಇದೆ ಅಂತ ಮಾರ್ಕ್ ಮಾಡ್ಕೊಂಬಿಟ್ಟು 2 ಇಂಚು ಮಾರ್ಜಿನಿಗೆ ಬಿಟ್ಕೊಂಡಿದ್ದೀನಿ. ನೀವು ಸಹಿತ ಕೆಳಗಡೆ 2 ಇಂಚಿಗೆ ಮಾರ್ಜಿನ್ಗೆ ಬಿಡಲೇಬೇಕಾಗುತ್ತೆ. ಆಯಿತಾ, ಇವಾಗ ನಾನು ಕರು ಸ್ಕೇಲ್ನ ತೊಗೊಂಡ್ಬಿಟ್ಟು ನಾನು ಅದನ್ನು ಸ್ಕೇಲ್ ಸಹಾಯ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕರು ಶೇಪಲ್ಲಿ ಒಂದು ಗೆರೆನ ಹಾಕ್ತೀನಿ. ಈ ಸ್ಕೇಲ್ ಬಳಸ್ಕೊಂಡ್ಬಿಟ್ಟೆ ಬೇಕಾದರೆ ನಾವು ಸ್ಲೀವಿಗೆ ಒಂದು ಗೆರೆನ ನಾವು ಹಾಕ್ಕೊಬೋದು. ಅಂದರೆ ಕರು ಶೇಪಲ್ಲಿ ಅಂದರೆ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ಈ ಥರ ಶೇಪಲ್ಲಿ ಬಂದರೆ ತುಂಬ ಸ್ಲೀವ್ ಎಲ್ಲಿ ರಿಂಕಲ್ಸ್ ಬರೋದಕ್ಕೆ ಸಾಧ್ಯ ಇರಲ್ಲ. ನೋಡ್ತಾ ಇರ್ಬೋದು ನಾನು ಸ್ಕೇಲ್ನ ಯಾವ ಕಡೆ ಸೈಡ್ ಇಟ್ಕೊಂಡಿದ್ದೀನಿ, ಯಾವ ಆಕಾರ ಕಡೆ ಇಟ್ಕೊಂಡಿದ್ದೀನಿ ಅಂತ ನೋಡಿಬಿಟ್ಟು ಆ ಥರ ಕರು ಶೇಪಲ್ಲಿ ಬರೋ ಥರ ಒಂದು ಸ್ಕೇಲಲ್ಲಿ ಗೆರೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬಂದು ಅಟ್ಯಾಚನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದು ಸ್ಲೀವ್ ಥರ ನೋಡಿ. ಹಾಗೆ ಮತ್ತು ನೀವು ಇಲ್ಲಾಂದರೆ ಸ್ಲೀವ್ನ ಇಟ್ಬಿಟ್ಟು ಸಹಿತ ಈ ಥರ ಮಾರ್ಕ್ನ ಮಾಡ್ಕೊಬೋದು. ಆಯಿತಾ, ನಿಮ್ಮ ಅಂದರೆ ಬ್ಲೌಸ್ ಇರುತ್ತಲ್ಲ ಅದನ್ನು ನಾನು ಆವಾಗಲೇ ಬಟ್ಟೆ ಮೇಲೆ ಇಟ್ಟು ತೋರಿಸಿದ್ನಲ್ಲ, ಆ ಥರ ಬೇಕಾದ್ರೂ ಸಹಿತ ನೀವು ಇಟ್ಕೊಂಡು ತೋರಿಸ್ತಾ ಇರ್ಬೋದು. ನೀವು ಅಳತೆ ಸರಿ ಇದೆಯಾ ನಾವು ಹಾಕ್ಕೊಂಡಿರೋ ಗೆರೆಗೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಅರ್ಧ ಇಂಚಸ್ ಅಂದರೆ ಫ್ರಂಟು ಅಥವಾ ಬ್ಯಾಕ್ ಇರುತ್ತೆ ಗೊತ್ತಾ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಅದೇ ಶೇಪಲ್ಲೇ ಸ್ವಲ್ಪ ಹಿಂದ್ಗಡೆ ಅದನ್ನು ಅರ್ಧ ಇಂಚಿಗೆ ಎಕ್ಸ್ಟ್ರಾ ಮತ್ತೊಂದು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನಿವಾಗ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ನಾವು ಹಿಂದ್ಗಡೆ ಬ್ಯಾಕ್ ಅಂದರೆ ಎಕ್ಸ್ಟ್ರಾ ಹಾಕಿದ್ವಲ್ಲ ಆ ಥರ ಅದನ್ನು ಫಸ್ಟ್ನ ಕಟ್ ಮಾಡ್ಕೊಂಬಿಡಿ. ಆಮೇಲೆ
ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ನ ಬೇಕಾದರೆ ಕಟ್ ಮಾಡ್ಕೊಬೋದು. ಇದರಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ, ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ. ನಾವು ಸ್ಟಿಚಿಂಗ್ ಮಾಡಾದಮೇಲೆ ಫ್ರಂಟ್ ಹೋಗಿ ಬ್ಯಾಕ್ ಹೋಗುತ್ತೆ, ಬ್ಯಾಕ್ ಹೋಗಿ ಫ್ರಂಟ್ ಬರುತ್ತೆ. ಅದಕ್ಕೋಸ್ಕರ ತುಂಬ ಅಂದರೆ ಒಂದು ಅರ್ಧ ಇಂಚು ಅಥವಾ ಒಂದು 1/4 ಇಂಚು ಡಿಫ್ರೆಂಟ್ ಮೇಲೆ ಕಟ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು. ಅಕಸ್ಮಾತ್ ನೀವೇನಾದ್ರು ತುಂಬ ಜಾಸ್ತಿ ಕಟ್ ಮಾಡ್ಕೊಂಡು ಏನಾದ್ರು ಮಿಸ್ ಮಾಡಿಕೊಂಡ್ರೆ ಅದು ಹಿಂದೆ ಮುಂದೆ ಆಗ್ಬಿಡ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ನಾನು ಮಧ್ಯಕ್ಕೆ ಒಂದು ಸ್ಟ್ಯಾಚುನ ಹಾಕ್ಕೊಂಬಿಡ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇನ್ನು ಮೇಲ್ಗಡೆ 2 ಸ್ಟಿಚಿಗೆ ಅಂದರೆ ಫ್ರಂಟ್ ಇರೋದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇವಾಗ ನಾನು ಹಿಂದ್ಗಡೆ ಬ್ಯಾಕ್ನೇ ಕಟ್ ಮಾಡಿದೆ, ಇನ್ನೊಂದು ಗೆರೆ ಹಾಕಿದ್ದೆ ಗೊತ್ತಾ, ಸ್ವಲ್ಪ ಅಂದರೆ ಎಸ್ ಶೇಪಲ್ಲಿ ಬರಬೇಕು. ಅದು ನಾವು ಅಂದರೆ ಕಟ್ ಮಾಡ್ಕೊಳ್ಳೋದು ಎಸ್ ಶೇಪಲ್ಲಿ ಬರಬೇಕು. ನಾವು ಯಾವ ಥರ ಮಾರ್ಕ್ ಮಾಡಿದ್ವಿ ಅದೇ ರೀತಿ ಒಂದು ಅರ್ಧ ಇಂಚು ಬಟ್ಟೆನ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ನ ಮಾಡಿಬಿಟ್ಟು ಈಗ ಅರ್ಧ ಇಂಚನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಕಟ್ ಮಾಡಿ ನೆಕ್ಸ್ಟು ಅಷ್ಟೇಯ ಅಂದರೆ ಇದು ಫ್ರಂಟು, ಈ ಕಡೆ ಬ್ಯಾಕು, ಅದನ್ನು ನೀವು ಒಂದು ಸಲ ಮಾರ್ಕ್ನ ಮಾಡ್ಕೊಬೇಕು. ಯಾಕೆಂದರೆ ಇಲ್ಲೇ ಕನ್ಫ್ಯೂಸ್ ಆಗೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಒಂದು ಸಲ ಮಾರ್ಕ್ ಮಾಡ್ಕೊಳ್ರಿ. ಅಥವಾ ಅಂದರೆ ಫ್ರಂಟ್ ಬಂದಿದೆಯಲ್ಲ, ಬಟ್ಟೆ ಎಕ್ಸ್ಟ್ರಾ ಕಟ್ ಮಾಡಿದ್ರಲ್ಲ ಇವಾಗ ಫಸ್ಟಿಂದ 2 ಭಾಗ ಮಾತ್ರ 2 ಬಟ್ಟೆನ ಅದನ್ನು ಕಟ್ ಮಾಡಿದ್ರಲ್ಲ, ಅದಕ್ಕೆ ಫ್ರಂಟ್ ಅಂತ ಹಾಕ್ಕೊಂಬಿಡಿ. ಹಿಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದಕ್ಕೆ ಬ್ಯಾಕ್ ಅಂತ ಅಂದ್ಬಿಟ್ಟು ಬರ್ಕೊಂಬಿಡಿ. ನಾನು ಅದೇ ರೀತಿ ಬರ್ಕೊತೀನಿ. ಅಥವಾ ಸರಿ ಹೋಗುತ್ತೆ ಅಂದರೆ ನಮಗೆ ಗೊತ್ತಿರದೆ ಆಗುತ್ತೆ, ಆದರೆ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ಟೈಮ್ ಮಿಸ್ಟೇಕ್ ಆಗುತ್ತೆ ಯಾರಿಗಾದ್ರೂ ಅಷ್ಟೇ. ಅದು ಬ್ಯಾಕ್ ಅದಂತೂ ಸ್ವಲ್ಪ ಬರ್ಕೊಂಬಿಟ್ರೆ ಅಷ್ಟೇ ಮುಗಿದೋಯ್ತು. ಇದೇ ನೋಡ್ತಾ ಇರ್ಬೋದು, ಈ ಸ್ಲೀವ್ ಕಟ್ ಮಾಡೋದು ಸ್ವಲ್ಪ ಈಸಿನೇ. ನೀವು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ ಆಯಿತಾ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಏನೇ ಡೌಟ್ ಇದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ದೆ ಹಾಗೆ ಕಮೆಂಟ್ಸ್ ಸಹಿತ ತಿಳಿಸಿ. ಕಮೆಂಟಲ್ಲಿ ನಿಮಗೆ ಏನೇ ಒಂದು ಡೌಟ್ ಇದ್ರೂ ನಾನು ಆದಷ್ಟು ವಿಡಿಯೋ ಮುಖಾಂತರ ಆದರೂ ನಾನು ಕ್ಲಿಯರ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇಷ್ಟೇ ಸ್ಲೀವ್ ಕಟ್ ಮಾಡೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂದರೆ ಇವು ಬಟ್ಟೆ ಅಂದರೆ ಕಟ್ ಮಾಡಿರೋ ಬಟ್ಟೆನೆಲ್ಲ ಅಂದರೆ ಲೈನಿಂಗ್ ಕ್ಲಾತ್ ಮೇಲೆ ಅಂದರೆ ಲೈನಿಂಗ್ನು ಕಟ್ ಮಾಡಿರೋದು, ಇವಾಗ ಅದನ್ನು ಹಾಗೆ ಸ್ಟಿಚ್ ಮಾಡೋ ಬಟ್ಟೆ ಮೇಲೆ ಇಟ್ಬಿಟ್ಟು ನಾನು ಅದನ್ನು ತಿರುಗಿಸೋದು ಹೇಗೆ ಅಂತ ಅಂದ್ಬಿಟ್ಟು, ತಿರುಗಿಸಿ ಹೊಲಿಯೋದು ಹಾಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.